ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹಿಳಾ ಮೀಸಲಾತಿಯನ್ನು ಕೊಡಬೇಕಾದ್ರೆ ಕ್ಷೇತ್ರಗಳು ಹೆಚ್ಚಾಗಬೇಕು ಅಂತ ವಾದ ಏನು ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಇರುವಂಥದ್ದು ಅದು ಎಷ್ಟೇ ಸೀಟ್ಸ್ಗಳಿರಲಿ ಅದರಲ್ಲಿ ಮೂರರಲ್ಲಿ ಒಂದು ಭಾಗ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ, ಅದು ಎಷ್ಟೇ ಇರಲಿ 33% ಮೀಸಲಿಡಬೇಕು ಅಂತ ಇರುವಂಥದ್ದು. ಅದಕ್ಕೆ ಸೀಟ್ ಸಂಖ್ಯೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಈಗ ಡಿಲಿಮಿಟೇಷನ್ ಪ್ರಕ್ರಿಯೆನೇ ಬೇರೆ, ಮಹಿಳಾ ಮೀಸಲಾತಿ ಪ್ರಕ್ರಿಯೆನೇ ಬೇರೆ. ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೋಸ್ಕರ ನಾವು ಡಿಲಿಮಿಟೇಷನ್ ಮಾಡಬೇಕು, ಕ್ಷೇತ್ರಗಳನ್ನು ಹೆಚ್ಚು ಮಾಡಬೇಕು, ಅವೆಲ್ಲ ಅದು ಯಾವುದೇ ರೀತಿಯ ಅದಕ್ಕೆ ಲಿಂಕ್ ಇಲ್ಲ. ಈಗ ನೋಡಿ ಪಂಚಾಯತ್ಗಳಲ್ಲಿ ಮತ್ತು ನಗರ ಪಾಲಿಕೆಗಳಲ್ಲಿ ಎಲ್ಲ ಈಗ 50% ಮೀಸಲಾತಿ ಇದೆ. ಅದು 50% ಮೀಸಲಾತಿ ಇದೆ ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಕ್ಷೇತ್ರಗಳು ಹೆಚ್ಚು ಮಾಡಬೇಕು ಅಂತ ಏನಿಲ್ಲ. ಸೊ ಆ ತರ್ಕ ಇದಕ್ಕೆ ಏನು ಕನೆಕ್ಷನ್ನೇ ಇಲ್ಲ. ಅದರಿಂದ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ತೊಗೊಂಡು ಬಂದಾಗ ಅವತ್ತಿಂದನೇ ಅವ್ರು ಜಾರಿ ಮಾಡಿಬಿಟ್ಟಿದ್ದರೆ ಇಷ್ಟೊತ್ತು ಯಾವುದೇ ಒಂದು ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅದೆಲ್ಲ ಮೀಸಲಾತಿ ಇಷ್ಟೊತ್ತಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗೋಗ್ತಾಯಿತ್ತು. ಸೊ ಅವರು ಮಾಡದೇ ಇರುವಂಥದ್ದು ಅನಾವಶ್ಯಕವಾಗಿ ಇದು ಡಿಲೇ ಆಯಿತು. ಅದೇ ನಮ್ಮ ವಾದ ಆಗಿತ್ತು ಮೊದಲಿಂದನೂ ಕೂಡ. ನೀವು ಈಗಲಿಂದನೇ ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡಿ ಅಂತ ನಮ್ಮ ವಾದ ಆಗಿತ್ತು. ಅದಕ್ಕೋಸ್ಕರ ಈ ಲಿಂಕನ್ನು ಈಗ ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ. ಇದಕ್ಕೇನು ಸಂಬಂಧ ಇಲ್ಲ. ಈಗಲೂ ಮಹಿಳಾ ಮೀಸಲಾತಿಯನ್ನು ಅವರು ಎಲ್ಲ ಕಡೆ ಲಾಗು ಮಾಡ್ಬೋದು. ಕರ್ನಾಟಕ ವಿಧಾನಸಭೆ ಮುಂದಿನ ಚುನಾವಣೆಯಲ್ಲೂ ಕೂಡ 33% ಮಹಿಳೆಯರಿಗೆ ಕೊಡುವಂಥದ್ದಕ್ಕೆ ವಿಧಾನಸಭೆಯ ಕ್ಷೇತ್ರಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಏನಿಲ್ಲ, ಆಯಿತಾ? ಅದು ಒಂದು ಕಡೆ. ಎರಡನೇದು, ಈಗ ಈ ಮರು ವಿಂಗಡಣೆ ಮಾಡ್ತಾ ಇರುವಂಥದ್ದು ಡಿಲಿಮಿಟೇಷನ್ನು. ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಈಗ ನಾನು ನೋಡಿದಾಗೆ, ಈಗ ನನಗೆ ಬಂದಿರುವಂಥ ಮಾಹಿತಿ, ಅದು ಪ್ರತಿಯೊಂದು ರಾಜ್ಯಕ್ಕೂ ಕೂಡ 50% ಹೆಚ್ಚು ಮಾಡ್ತೀವಿ. ಬೇರೆ ಯಾವ ಮಾನದಂಡ ಇಲ್ಲ. ಅಂದರೆ ಜನಸಂಖ್ಯೆ ಅಥವಾ ರಾಜ್ಯದ ಒಂದು ಮಾನವ ಅಭಿವೃದ್ಧಿಯ ಒಂದು ಸೂಚ್ಯಾಂಕಗಳು ಅಥವಾ ಯಾವ ರೀತಿಯಾಗಿ ಅವರು ಈ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಾರೆ, ಅದು ಯಾವುದನ್ನು ಕೂಡ ತಗೊಳ್ತಾ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಕೊಡಬೇಕಾದ್ರೆ ಕ್ಷೇತ್ರಗಳು ಹೆಚ್ಚಾಗಬೇಕು ಅಂತ ವಾದ ಏನು ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಇರುವಂಥದ್ದು ಅದು ಎಷ್ಟೇ ಸೀಟ್ಸ್ಗಳಿರಲಿ ಅದರಲ್ಲಿ ಮೂರರಲ್ಲಿ ಒಂದು ಭಾಗ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ, ಅದು ಎಷ್ಟೇ ಇರಲಿ 33% ಮೀಸಲಿಡಬೇಕು ಅಂತ ಇರುವಂಥದ್ದು. ಅದಕ್ಕೆ ಸೀಟ್ ಸಂಖ್ಯೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಈಗ ಡಿಲಿಮಿಟೇಷನ್ ಪ್ರಕ್ರಿಯೆನೇ ಬೇರೆ, ಮಹಿಳಾ ಮೀಸಲಾತಿ ಪ್ರಕ್ರಿಯೆನೇ ಬೇರೆ. ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೋಸ್ಕರ ನಾವು ಡಿಲಿಮಿಟೇಷನ್ ಮಾಡಬೇಕು, ಕ್ಷೇತ್ರಗಳನ್ನು ಹೆಚ್ಚು ಮಾಡಬೇಕು, ಅವೆಲ್ಲ ಅದು ಯಾವುದೇ ರೀತಿಯ ಅದಕ್ಕೆ ಲಿಂಕ್ ಇಲ್ಲ. ಈಗ ನೋಡಿ ಪಂಚಾಯತ್ಗಳಲ್ಲಿ ಮತ್ತು ನಗರ ಪಾಲಿಕೆಗಳಲ್ಲಿ ಎಲ್ಲ ಈಗ 50% ಮೀಸಲಾತಿ ಇದೆ. ಅದು 50% ಮೀಸಲಾತಿ ಇದೆ ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಕ್ಷೇತ್ರಗಳು ಹೆಚ್ಚು ಮಾಡಬೇಕು ಅಂತ ಏನಿಲ್ಲ. ಸೊ ಆ ತರ್ಕ ಇದಕ್ಕೆ ಏನು ಕನೆಕ್ಷನ್ನೇ ಇಲ್ಲ. ಅದರಿಂದ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ತೊಗೊಂಡು ಬಂದಾಗ ಅವತ್ತಿಂದನೇ ಅವ್ರು ಜಾರಿ ಮಾಡಿಬಿಟ್ಟಿದ್ದರೆ ಇಷ್ಟೊತ್ತು ಯಾವುದೇ ಒಂದು ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅದೆಲ್ಲ ಮೀಸಲಾತಿ ಇಷ್ಟೊತ್ತಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗೋಗ್ತಾಯಿತ್ತು. ಸೊ ಅವರು ಮಾಡದೇ ಇರುವಂಥದ್ದು ಅನಾವಶ್ಯಕವಾಗಿ ಇದು ಡಿಲೇ ಆಯಿತು. ಅದೇ ನಮ್ಮ ವಾದ ಆಗಿತ್ತು ಮೊದಲಿಂದನೂ ಕೂಡ. ನೀವು ಈಗಲಿಂದನೇ ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡಿ ಅಂತ ನಮ್ಮ ವಾದ ಆಗಿತ್ತು. ಅದಕ್ಕೋಸ್ಕರ ಈ ಲಿಂಕನ್ನು ಈಗ ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ. ಇದಕ್ಕೇನು ಸಂಬಂಧ ಇಲ್ಲ. ಈಗಲೂ ಮಹಿಳಾ ಮೀಸಲಾತಿಯನ್ನು ಅವರು ಎಲ್ಲ ಕಡೆ ಲಾಗು ಮಾಡ್ಬೋದು. ಕರ್ನಾಟಕ ವಿಧಾನಸಭೆ ಮುಂದಿನ ಚುನಾವಣೆಯಲ್ಲೂ ಕೂಡ 33% ಮಹಿಳೆಯರಿಗೆ ಕೊಡುವಂಥದ್ದಕ್ಕೆ ವಿಧಾನಸಭೆಯ ಕ್ಷೇತ್ರಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಏನಿಲ್ಲ, ಆಯಿತಾ? ಅದು ಒಂದು ಕಡೆ. ಎರಡನೇದು, ಈಗ ಈ ಮರು ವಿಂಗಡಣೆ ಮಾಡ್ತಾ ಇರುವಂಥದ್ದು ಡಿಲಿಮಿಟೇಷನ್ನು. ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಈಗ ನಾನು ನೋಡಿದಾಗೆ, ಈಗ ನನಗೆ ಬಂದಿರುವಂಥ ಮಾಹಿತಿ, ಅದು ಪ್ರತಿಯೊಂದು ರಾಜ್ಯಕ್ಕೂ ಕೂಡ 50% ಹೆಚ್ಚು ಮಾಡ್ತೀವಿ. ಬೇರೆ ಯಾವ ಮಾನದಂಡ ಇಲ್ಲ. ಅಂದರೆ ಜನಸಂಖ್ಯೆ ಅಥವಾ ರಾಜ್ಯದ ಒಂದು ಮಾನವ ಅಭಿವೃದ್ಧಿಯ ಒಂದು ಸೂಚ್ಯಾಂಕಗಳು ಅಥವಾ ಯಾವ ರೀತಿಯಾಗಿ ಅವರು ಈ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಾರೆ, ಅದು ಯಾವುದನ್ನು ಕೂಡ ತಗೊಳ್ತಾ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಕೊಡಬೇಕಾದ್ರೆ ಕ್ಷೇತ್ರಗಳು ಹೆಚ್ಚಾಗಬೇಕು ಅಂತ ವಾದ ಏನು ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಇರುವಂಥದ್ದು ಅದು ಎಷ್ಟೇ ಸೀಟ್ಸ್ಗಳಿರಲಿ ಅದರಲ್ಲಿ ಮೂರರಲ್ಲಿ ಒಂದು ಭಾಗ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ, ಅದು ಎಷ್ಟೇ ಇರಲಿ 33% ಮೀಸಲಿಡಬೇಕು ಅಂತ ಇರುವಂಥದ್ದು. ಅದಕ್ಕೆ ಸೀಟ್ ಸಂಖ್ಯೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಈಗ ಡಿಲಿಮಿಟೇಷನ್ ಪ್ರಕ್ರಿಯೆನೇ ಬೇರೆ, ಮಹಿಳಾ ಮೀಸಲಾತಿ ಪ್ರಕ್ರಿಯೆನೇ ಬೇರೆ. ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೋಸ್ಕರ ನಾವು ಡಿಲಿಮಿಟೇಷನ್ ಮಾಡಬೇಕು, ಕ್ಷೇತ್ರಗಳನ್ನು ಹೆಚ್ಚು ಮಾಡಬೇಕು, ಅವೆಲ್ಲ ಅದು ಯಾವುದೇ ರೀತಿಯ ಅದಕ್ಕೆ ಲಿಂಕ್ ಇಲ್ಲ. ಈಗ ನೋಡಿ ಪಂಚಾಯತ್ಗಳಲ್ಲಿ
ಮತ್ತು ನಗರ ಪಾಲಿಕೆಗಳಲ್ಲಿ ಎಲ್ಲ ಈಗ 50% ಮೀಸಲಾತಿ ಇದೆ. ಅದು 50% ಮೀಸಲಾತಿ ಇದೆ ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಕ್ಷೇತ್ರಗಳು ಹೆಚ್ಚು ಮಾಡಬೇಕು ಅಂತ ಏನಿಲ್ಲ. ಸೊ ಆ ತರ್ಕ ಇದಕ್ಕೆ ಏನು ಕನೆಕ್ಷನ್ನೇ ಇಲ್ಲ. ಅದರಿಂದ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ತೊಗೊಂಡು ಬಂದಾಗ ಅವತ್ತಿಂದನೇ ಅವ್ರು ಜಾರಿ ಮಾಡಿಬಿಟ್ಟಿದ್ದರೆ ಇಷ್ಟೊತ್ತು ಯಾವುದೇ ಒಂದು ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅದೆಲ್ಲ ಮೀಸಲಾತಿ ಇಷ್ಟೊತ್ತಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗೋಗ್ತಾ ಇತ್ತು. ಸೊ ಅವರು ಮಾಡದೇ ಇರುವಂಥದ್ದು ಅನಾವಶ್ಯಕವಾಗಿ ಇದು ಡಿಲೇ ಆಯಿತು. ಅದೇ ನಮ್ಮ ವಾದ ಆಗಿತ್ತು. ಮೊದಲಿಂದನೂ ಕೂಡ ನೀವು ಈಗಲಿಂದನೇ ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡಿ ಅಂತ ನಮ್ಮ ವಾದ ಆಗಿತ್ತು. ಅದಕ್ಕೋಸ್ಕರ ಈ ಲಿಂಕನ್ನು ಈಗ ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ. ಇದಕ್ಕೇನು ಸಂಬಂಧ ಇಲ್ಲ. ಈಗಲೂ ಮಹಿಳಾ ಮೀಸಲಾತಿಯನ್ನು ಅವರು ಎಲ್ಲ ಕಡೆ ಲಾಗು ಮಾಡ್ಬೋದು. ಕರ್ನಾಟಕ ವಿಧಾನಸಭೆ ಮುಂದಿನ ಚುನಾವಣೆಯಲ್ಲೂ ಕೂಡ 33% ಮಹಿಳೆಯರಿಗೆ ಕೊಡುವಂಥದ್ದಕ್ಕೆ ವಿಧಾನಸಭೆಯ ಕ್ಷೇತ್ರಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಏನಿಲ್ಲ, ಆಯಿತಾ? ಅದು ಒಂದು ಕಡೆ. ಎರಡನೇದು, ಈಗ ಈ ಮರು ವಿಂಗಡಣೆ ಮಾಡ್ತಾ ಇರುವಂಥದ್ದು ಡಿಲಿಮಿಟೇಷನ್ನು. ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಈಗ ನಾನು ನೋಡಿದಾಗೆ, ಈಗ ನನಗೆ ಬಂದಿರುವಂಥ ಮಾಹಿತಿ, ಅದು ಪ್ರತಿಯೊಂದು ರಾಜ್ಯಕ್ಕೂ ಕೂಡ 50% ಹೆಚ್ಚು ಮಾಡ್ತೀವಿ. ಬೇರೆ ಯಾವ ಮಾನದಂಡ ಇಲ್ಲ. ಅಂದರೆ ಜನಸಂಖ್ಯೆ ಅಥವಾ ರಾಜ್ಯದ ಒಂದು ಮಾನವ ಅಭಿವೃದ್ಧಿಯ ಒಂದು ಸೂಚ್ಯಾಂಕಗಳು, ಅಥವಾ ಯಾವ ರೀತಿಯಾಗಿ ಅವರು ಈ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಾರೆ, ಅದು ಯಾವುದನ್ನು ಕೂಡ ತಗೊಳ್ತಾ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಕೊಡಬೇಕಾದ್ರೆ ಕ್ಷೇತ್ರಗಳು ಹೆಚ್ಚಾಗಬೇಕು ಅಂತ ವಾದ ಏನು, ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಇರುವಂಥದ್ದು ಅದು ಎಷ್ಟೇ ಸೀಟ್ಸ್ಗಳಿರಲಿ, ಅದರಲ್ಲಿ 3ರಲ್ಲಿ 1 ಭಾಗ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ. ಅದು ಎಷ್ಟೇ ಇರಲಿ 33% ಮೀಸಲಿಡಬೇಕು ಅಂತ ಇರುವಂಥದ್ದು. ಅದಕ್ಕೆ ಸೀಟ್ ಸಂಖ್ಯೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಈಗ ಡಿಲಿಮಿಟೇಷನ್ ಪ್ರಕ್ರಿಯೆನೇ ಬೇರೆ, ಮಹಿಳಾ ಮೀಸಲಾತಿ ಪ್ರಕ್ರಿಯೆನೇ ಬೇರೆ. ಮಹಿಳಾ ಮೀಸಲಾತಿಯನ್ನು ಕೊಡೋದಕ್ಕೋಸ್ಕರ ನಾವು ಡಿಲಿಮಿಟೇಷನ್ ಮಾಡಬೇಕು, ಕ್ಷೇತ್ರಗಳನ್ನು ಹೆಚ್ಚು ಮಾಡಬೇಕು, ಅವೆಲ್ಲ ಅದು ಯಾವುದೇ ರೀತಿಯ ಅದಕ್ಕೆ ಲಿಂಕ್ ಇಲ್ಲ. ಈಗ ನೋಡಿ, ಪಂಚಾಯತ್ಗಳಲ್ಲಿ ಮತ್ತು ನಗರ ಪಾಲಿಕೆಗಳಲ್ಲಿ ಎಲ್ಲ ಈಗ 50% ಮೀಸಲಾತಿ ಇದೆ. ಅದು 50% ಮೀಸಲಾತಿ ಇದೆ ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಕ್ಷೇತ್ರಗಳು ಹೆಚ್ಚು ಮಾಡಬೇಕು ಅಂತ ಏನಿಲ್ಲ. ಸೊ ಆ ತರ್ಕ ಇದಕ್ಕೆ ಏನು ಕನೆಕ್ಷನ್ನೇ ಇಲ್ಲ. ಅದರಿಂದ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ತೊಗೊಂಡು ಬಂದಾಗ ಅವತ್ತಿಂದನೇ ಅವ್ರು ಜಾರಿ ಮಾಡಿಬಿಟ್ಟಿದ್ದರೆ ಇಷ್ಟೊತ್ತು ಯಾವುದೇ ಒಂದು ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅದೆಲ್ಲ ಮೀಸಲಾತಿ ಇಷ್ಟೊತ್ತಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗೋಗ್ತಾ ಇತ್ತು. ಸೊ ಅವರು ಮಾಡದೇ ಇರುವಂಥದ್ದು ಅನಾವಶ್ಯಕವಾಗಿ ಇದು ಡಿಲೇ ಆಯಿತು. ಅದೇ ನಮ್ಮ ವಾದ ಆಗಿತ್ತು. ಮೊದಲಿಂದನೂ ಕೂಡ ನೀವು ಈಗಲಿಂದನೇ ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡಿ ಅಂತ ನಮ್ಮ ವಾದ ಆಗಿತ್ತು. ಅದಕ್ಕೋಸ್ಕರ ಈ ಲಿಂಕನ್ನು ಈಗ ಅವ್ರು ಮಾಡೋಕ್ಕೆ ಹೊರಟಿದ್ದಾರೆ. ಇದಕ್ಕೇನು ಸಂಬಂಧ ಇಲ್ಲ. ಈಗಲೂ ಮಹಿಳಾ ಮೀಸಲಾತಿಯನ್ನು ಅವರು ಎಲ್ಲ ಕಡೆ ಲಾಗು ಮಾಡ್ಬೋದು. ಕರ್ನಾಟಕ ವಿಧಾನಸಭೆ ಮುಂದಿನ ಚುನಾವಣೆಯಲ್ಲೂ ಕೂಡ 33% ಮಹಿಳೆಯರಿಗೆ ಕೊಡುವಂಥದ್ದಕ್ಕೆ ವಿಧಾನಸಭೆಯ ಕ್ಷೇತ್ರಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಏನಿಲ್ಲ, ಆಯಿತಾ? ಅದು ಒಂದು ಕಡೆ. ಎರಡನೇದು, ಈಗ ಈ ಮರು ವಿಂಗಡಣೆ ಮಾಡ್ತಾ ಇರುವಂಥದ್ದು ಡಿಲಿಮಿಟೇಷನ್ನು. ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಈಗ ನಾನು ನೋಡಿದಾಗೆ, ಈಗ ನನಗೆ ಬಂದಿರುವಂಥ ಮಾಹಿತಿ, ಅದು ಪ್ರತಿಯೊಂದು ರಾಜ್ಯಕ್ಕೂ ಕೂಡ 50% ಹೆಚ್ಚು ಮಾಡ್ತೀವಿ. ಬೇರೆ ಯಾವ ಮಾನದಂಡ ಇಲ್ಲ. ಅಂದರೆ ಜನಸಂಖ್ಯೆ ಅಥವಾ ರಾಜ್ಯದ ಒಂದು ಮಾನವ ಅಭಿವೃದ್ಧಿಯ ಒಂದು ಸೂಚ್ಯಾಂಕಗಳು, ಅಥವಾ ಯಾವ ರೀತಿಯಾಗಿ ಅವರು ಈ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಾರೆ, ಅದು ಯಾವುದನ್ನು ಕೂಡ ತಗೊಳ್ತಾ ಇಲ್ಲ.